ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತು ಮೂರನ ಏನು ಮೆಂಟಲ್ ಎಬಿಲಿಟಿ ಪಾರ್ಟ್ 4 ಸ್ಟಾರ್ಟ್ ಮಾಡೋಣ. ಮೆಂಟಲ್ ಎಬಿಲಿಟಿ ಪಾರ್ಟ್ 4 ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವತ್ತೇನು ಕ್ಲಾಸ್ನಲ್ಲಿ ಏನು ಬರ್ತಾವಪ್ಪ ಅಂತಂದ್ರೆ ಕ್ಯಾಲೆಂಡರ್ ಮೇಲೆ ಲೆಕ್ಕ ಮತ್ತು ಇತರ ಲೆಕ್ಕಗಳ ಮೇಲೆ ಬರ್ತಾವೆ. ನೋಡ್ತಾವೆ ಏನೇನು ಬರ್ತಾವೆ ನೋಡ್ತಾವೆ ಅಂತ ನೋಡ್ರಿ. ಈಗ ಕ್ವಶನ್ ಏನಿದೆ ಅಂತಂದ್ರೆ ಇಂಗ್ಲೀಷ್ನಾಗ ಇದೆ, ನಾನು ಕನ್ನಡದಾಗ ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ. ನಂತರ ನೀವು ಅದನ್ನ ಉತ್ತರ ಕೊಡ್ಬೋದು. ನೋಡ್ರಿ, ಇನ್ ಎ ಲೀಫ್ ಇಯರ್ ವಾಟ್ ವಿಲ್ ಬಿ ದ ಡೇಟ್ ಬಿಫೋರ್ 19 ಡೇಸ್ ಆಫ್ 6th ಮಾರ್ಚ್. ಲೀಪ್ ಇಯರ್ ಅಂದ್ರೆ ಏನಪ್ಪಾ ಅಂದ್ರೆ ಅಧಿಕ ವರ್ಷ ಅಂದಂಗೆ. ಲೀಪ್ ಇಯರ್ ಅಂದ್ರೆ ಏನಪ್ಪಾ ಅಂದ್ರೆ ಅಧಿಕ ವರ್ಷ. ಲೀಪ್ ಅಂದ್ರೆ ಅಧಿಕ ವರ್ಷ. ಅಧಿಕ ವರ್ಷ ಏನಂದ್ರೆ ಒಂದು ಅಧಿಕ ವರ್ಷ ಒಂದು ಅಧಿಕ ವರ್ಷ ಐತಂತ. ಸೊ ಒಂದು ಅಧಿಕ ವರ್ಷ ಇದ್ದಾಗ ಅಲ್ಲಿ ವಾಟ್ ವಿಲ್ ಬಿ ದ ಡೇಟ್ ಬಿಫೋರ್ 19 ಡೇಸ್ ಆಫ್ 6th ಮಾರ್ಚ್ ಅಂದ್ರೆ 6th ಅಂದ್ರೆ 6ನೇ ಮಾರ್ಚಿಂದ 19 ದಿನ ಹಿಂದಕ್ಕೆ ಹೋದ್ರ ಯಾವ ದಿನ ಬರುತ್ತ ಅಂತ ಕೇಳ್ತಾರೆ. ಯಾವ ದಿನ ಬರುತ್ತೆ ಅಂತ ನೋಡ್ರಿ. ಮಾರ್ಚ್ನಾಗ 6 ದಿನ ಹಿಂದಕ್ಕೆ ಹೋಗ್ಬೇಕಾದ್ರೆ ಮಾರ್ಚ್ನಾಗ 6 ದಿನ ಆಯ್ತು. ಲೀಪ್ ಇಯರ್ ಅಧಿಕ ವರ್ಷ ಅಂದ್ರೆ ಏನು? ಫೆಬ್ರವರಿ 29 ಇರ್ತಾವ. ಸೊ 29ರಾಗ ನಮ್ಗೆ ಎಷ್ಟು ಬೇಕು ನೋಡಿ, ಟೋಟಲ್ 19 ದಿನ ಬೇಕು. ಆಲ್ರೆಡಿ ಇಲ್ಲ 6 ದಿನ ಹೋಗೈತೆ. 19 6 ಹೋದ್ರೆ ಎಷ್ಟ್ರಿ? 19 6 ದಿನ 6 ಎಷ್ಟು ಹೋಯ್ತು? 13 ದಿನ ಉಳಿತು. ಸೊ ನಮ್ಗೆ 13 ದಿನ ಬೇಕು. ಸೊ ಏನಾಗಬೇಕು? 13 ದಿನ ಆಗಬೇಕು. ಸೊ ಇಲ್ಲಿ 29 ಅದ. ಸೊ 13 ನಾವು ಕಳೆದೇವೆ ಅಂದ್ರೆ ಏಟಾಗುತ್ತೆ? 9ರಾಗ 3 6 ಹೋದ್ರೆ 1. ಸೊ ಏನಾಯ್ತು? 16 ಫೆಬ್ರವರಿ ಏನಾಗಿರುತ್ತೆ? ಫೆಬ್ರವರಿ 16 ಆಗಿರುತ್ತೆ. ಫೆಬ್ರವರಿ 16 ಏನಪ್ಪಾ ಅಂತಂದ್ರೆ 19 ದಿನ ಹೋದ್ರೆ ಫೆಬ್ರವರಿ 16 ಆಗಿರುತ್ತೆ. ಇದು ಹೆಂಗಂತ ಅರ್ಥ ಆಯ್ತಲ್ಲ ಇದು? ನೋಡ್ರಿ, ಈ ತರ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಕಾನ್ಸೆಪ್ಟ್ ಹೇಳ್ತೀನಿ. ಲೀಪ್ ಇಯರ್ ಅಂದ್ರೆ ಏನು? 29 ಡೇಟ್ ಇರುತ್ತೆ. ಲೀಪ್ ಅಧಿಕ ವರ್ಷ ಅಂತಂದ್ರೆ 29 ಇರುತ್ತೆ. ಅಧಿಕ ವರ್ಷ 29 ಅಂತಂದ್ರೆ 29 ದಿನ ಇರ್ತದೆ. ಯಾವುದು? ಫೆಬ್ರವರಿ 29. ಅಧಿಕ ವರ್ಷಕ್ಕೆ ಫೆಬ್ರವರಿ 29 ದಿನ ಇರ್ತಾವ. ಇವ್ರು ಏನಂತಾರ ಮಾರ್ಚ್ 6ನೇ ತಾರೀಕು ಕೊಟ್ರ. ಮಾರ್ಚ್ 6. ಸೊ ಮಾರ್ಚ್ 6ನೇ ತಾರೀಕು ಅದ. ಮಾರ್ಚ್ 6 ಅದ ಆಲ್ರೆಡಿ. ಇವ್ರೇನಂತಾರ ಮಾರ್ಚ್ 6 ಇದ್ದಾಗ ಕೇಳ್ತದೆ, ಮಾರ್ಚ್ 6 ಇರ್ತದ. ಇವ್ರೇನಂತಾರ 19 ದಿನ ಹಿಂದಕ್ಕೆ ಹೋಗ್ಬೇಕು. ಸೊ 19 ಆಲ್ರೆಡಿ ಮಾರ್ಚ್ ತಿಂಗಳಲ್ಲಿ 6 ದಿನ ಅದಾವು. 6 ತಿಂಗಳು ಆಲ್ರೆಡಿ ಅದಾವು. ನಮಗಿನ ಎಷ್ಟು ಬೇಕು ನೋಡ್ಬೇಕು. 19 ದಿನದೊಳಗಡೆ 6 ದಿನ ಆಲ್ರೆಡಿ ನಮ್ಮ ಕಡೆ ಬಂದಾವು. ಅಂದ್ರೆ ಏನಾಯ್ತು? 13 ದಿನ ಉಳಿತು. ಸೊ 13 ದಿನ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಫೆಬ್ರವರಿಯಾಗ 29ರೊಳಗೆ 13 ದಿನ ಹೋಗ್ಬೇಕು. ಸೊ 13 ದಿನ ಕಳೀತೀನಿ. ಎಷ್ಟು ಉಳಿತು? 6. ಸೊ ಅಂದ್ರೆ ಫೆಬ್ರವರಿ 16ನೇ ತಾರೀಕು ಏನಾಗಿರುತ್ತಪ್ಪ ಅಂದ್ರೆ 19 ದಿನ ಹಿಂದಕ್ಕೆ ಹೋದಾಗ ಫೆಬ್ರವರಿ 16 ಆಗಿರುತ್ತೆ. ಸರಿ, ನೆಕ್ಸ್ಟ್ ಹೋಗ್ರಿ. ನೋಡ್ರಿ, ಒಂದು ಗಡಿಯಾರ ಇರ್ತೈತಿ. ಗಡಿಯಾರದಲ್ಲಿ 12:30 ಆಗಿರ್ತೈತಿ. ಆ ನಿಮಿಷ ಆದಾಗ ಒಂದು ಅವರಿನ ಮುಳ್ಳ ಅಂದ್ರೆ ಒಂದು ತಾಸಿನ ಮುಳ್ಳ ಮತ್ತು ಒಂದು ನಿಮಿಷದ ಮುಳ್ಳಿನ ಮಧ್ಯೆ ಎಷ್ಟು ಆಂಗಲ್ ಅದ, ಎಷ್ಟು ಕೋನ ಅದ ಅಂದಂಗ. ಸೊ ಇಲ್ಲಿ 12, ಇಲ್ಲಿ 3, 6, ಇಲ್ಲಿ 9. ಇದು ಅವರ್ ಮುಳ್ಳ ಅಂತೇವಿ. ಬಟ್ ಏನಾಗಿದಾರು 12 ಅಂದ್ರೆ ಅವ್ರು. ಸೊ 12 ಅಂದ್ರೆ ಏನಾಗುತ್ತೆ ರೀ? 12 ಮತ್ತು 1 ಮಧ್ಯೆ ಇರುತ್ತೆ. ಅದೇನಾಗುತ್ತಾ? 12 ಮತ್ತು 1 ಮಧ್ಯೆ ಬರುತ್ತೆ. ಇಲ್ಲಿ 1 ಇರ್ತೈತಿ, ಇಲ್ಲಿ 2 ಇರ್ತೈತಿ, ಇಲ್ಲಿ 4, ಇಲ್ಲಿ 5. 12 ಅಂದ್ರೆ ಇಲ್ಲಿ ವರಿ ಅಂದ್ರೆ 6ಕ್ಕೆ ಕಟ್ಟಿರ್ತೈತಿ. 12 ಅಂತಂದ್ರೆ ಇಲ್ಲಿ ಅವರ ಮುಳ್ಳ 12 ಮತ್ತು 1 ಮಧ್ಯೆ ಇರುತ್ತೆ. ಇಲ್ಲಿ ನೋಡಿ, ನಮ್ಮ ಟೋಟಲ್ ನಾನು ಲೆಕ್ಕ ಮಾಡ್ಬೇಕಂದ್ರೆ ಈ 12 ಮತ್ತು 1 ಮಧ್ಯ 5 ಗೆರೆ ಇರ್ತವೆ. ಸಣ್ಣ ನೋಡಿ 5 ಗೆರೆ ಇರ್ತಾವೆ ನೋಡ್ರಿ. 5 ಗೆರೆ ಇರ್ತಾವೆ. 5 ಗೆರೆ ಅಂತಂದ್ರೆ 1 ಬರುತ್ತೆ. ಅಂದ್ರೆ 5 ನಿಮಿಷ ಅಂತ ಕರಿತೀವಿ ನಾವು. ಸೊ ಹಂಗಂದ್ರೆ ಎಷ್ಟು ನಿಮಿಷ ಆಯ್ತು? ಈಗ ಟೋಟಲ್ ಆಗಿ 1 ಗೆರೆ ಅಂದ್ರೆ 1 ನಿಮಿಷ. ಟೋಟಲ್ ಎಷ್ಟು ನಿಮಿಷ ಇರ್ತೈತೆ ರೀ? ಒಂದು ಅವರ್ನ ಒಂದು ತಾಸಿಗೆ 60 ನಿಮಿಷ. 60 ನಿಮಿಷ ಅಂತಂದ್ರೆ 1 ಅವರ್ ಅಂದಂಗ. ಹೌದ್ರಿ? ಸೊ ಇಲ್ಲಿ ಒಂದು ಸುತ್ತರಿತಪ್ಪ ಅಂದ್ರೆ 1 ಅವರ್ ಆಗುತ್ತೆ. ಸೊ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ ಆಗುತ್ತೆ. ಸೊ ಎಷ್ಟಕ್ಕೆ? 60 ನಿಮಿಷ. ಸೊ 0 ಹೋಯ್ತು. 6 1 6 6 36. ಸೊ 1 ನಿಮಿಷ ಅಂದ್ರೆ ಏಟಾಯ್ತಂದ್ರೆ 1 ನಿಮಿಷ ಅಂದ್ರೆ 6 ಡಿಗ್ರಿ ಅಂದಂಗ. 1 ನಿಮಿಷ ಅಂದ್ರೆ ಏನ್ರಿ? 6 ಡಿಗ್ರಿ ಅಂದಂಗ. ಇಲ್ಲಿ 1 ಗೆರೆ ಅಂದ್ರೆ ಇಲ್ಲಿ 1 ಗೆರೆ ಇರುತ್ತಲ್ರಿ, 1 ಗೆರೆಗೆ ಅಂದ್ರೆ 6 ಡಿಗ್ರಿ ಅಂದಂಗ. ಇಲ್ಲಿ ಎಷ್ಟು ನಮ್ದು? ಇಲ್ಲಿ ಆಲ್ರೆಡಿ ಏನಾಗಿರ್ತದ? ಇಲ್ಲಿಗೆ 3ಕ್ಕೆ ಐತಲ್ಲ 90 ಆಯ್ತು. ಇಲ್ಲಿ 3ಕ್ಕೆ 90 ಆಯ್ತು. ಇಲ್ಲಿ ಎಷ್ಟು ಇರ್ತಾವ? 5 ಇರ್ತಾವ. ಇಲ್ಲಿ 5 ಇರ್ತಾವ. 10 ಅದು.
ಸೊ 10 60. ಇಲ್ಲಿ ಈ ಕಡೆ ಇನ್ನ 12 ಹೌದಲ್ರಿ? ಅಂದ್ರ ಇಲ್ಲಿ 2 ಗೆರಿ ಟೋಟಲ್ 5 ಗೆರಿ ಇರ್ತಾವಲ್ಲ, 5 ಗೆರಿ ಅದಂದ್ರ 2 ಗೆರಿ ಹೊರಗೆ ಇರ್ತೈತಿ, 2 ಗೆರಿ ಆದ್ಮೇಲೆ ಇರ್ತೈತಿ. ಅಂದ್ರ 5 ಗೆರಿ ಅಂತ ತಗೋರಿ, ಹಿಂಗ 5 ಗೆರಿ ಅದಾವ ಅಂತಂದ್ರ ಈ ಗೆರಿ ಅರ್ಥ ಅಂದ್ರೆ ಇಲ್ಲಿ 3ನೇ ಗೆರಿ ಇರ್ತದ 12 ಅಂತ 12 ಅಂತ ಈ 3ನೇ ಗೆರಿ ಇರ್ತೈತಿ. ಸೊ 3ನೇ ಗೆರಿ ಅಂದ್ರೆ ಏನಂದ್ರೆ ಈಗ ಇದಕ್ಕೆ 6 ಇದಕ್ಕೆ 6 ಇದಕ್ಕೆ 6 6 ಮೂರ್ಲೆ ಇದಕ್ಕೆ 6 ಇದಕ್ಕೆ 6 ಇದಕ್ಕೆ 6 18 6 ಮೂರ್ಲೆ 18 61 18 ಪ್ಲಸ್ 90 ಎಷ್ಟಾಯ್ತು? 8 9 10 16 168 ಆಯ್ತು. ಸೊ 168 ಏನು ಕರೆಕ್ಟ್ ಉತ್ತರ. ಬಟ್ ಅಲ್ಲಿ ಏನ ಮಾಡ್ಯಾರ, ಆಪ್ಷನ್ ಒಳಗಡೆ ಏನ್ ಮಾಡ್ಯಾರ, ನಮ್ಗೆ 168 ಕೊಟ್ಟಿಲ್ಲ. ಸೊ 165 ಕೊಟ್ಟಾರ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಏನಾಗಿರ್ತೈತಿ ಅಂದ್ರೆ ಈ ಕೋಣ ಏಟಾಗಿರ್ತದೆ ಅಂದ್ರೆ 165 ಆಗಿರ್ತೈತಿ. ನೋಡ್ರಿ ಅವಂಗ ಇಲ್ಲಿಗೆ ಒಂದು 12ವರೆಗೆ 12ವರೆಗೆ ಮತ್ತು 12ವರೆ ಇರ್ತದ್ರೆ ಇಷ್ಟು ಹಿಂಗಿರ್ತಲ್ಲ ಮುಳ್ಳ್ರಿ, ಹಿಂಗಿರ್ತಲ್ಲ ಈ ಮುಳ್ಳಿಗೆ ಇರ್ತಂದ್ರೆ ಈ ಕೋಣ ಇರ್ತೈತಿ 165 ಆಗಿರ್ತೈತಿ ಇದ್ರ ಪ್ರಕಾರ. ಎಕ್ಸಾಕ್ಟ್ ಅಂತಂದ್ರೆ 168 ಆಗಿರ್ತೈತಿ. ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಐತಿಲ್ಲ 165 ಡಿಗ್ರಿ ಕೋಣ ಇರ್ತದೆ. ಓಕೆ, ನೆಕ್ಸ್ಟ್ ಓಕೆ ನಾವು ಕ್ವಶನ್ ನಂತರ. ನೆಕ್ಸ್ಟ್ ಏನಂದ್ರೆ ಒಂದು ಗ್ರಾಫ್ ಕೊಟ್ಟಾರ. ಸೊ ಈ ಗ್ರಾಫ್ ಅಲ್ಲಿ ಒಂದು ಚಿಹ್ನೆ ಒಂದು ಸಿಂಬಲ್ ಕೊಟ್ಕೇಸಿ ಒಂದಿಷ್ಟು ಮಾಹಿತಿ ಕೊಟ್ರೆ ನಿಮಗೆ. ಸೊ ಆ ಮಾಹಿತಿ ಪ್ರಕಾರ ಇಲ್ಲಿ ಕ್ವಶನ್ ಕೊಟ್ಟಿರೋ ಕ್ವಶನ್ ಅನ್ನ ನೀವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಾಹಿತಿ ಏನ್ ಕೊಟ್ಟನಪ್ಪ ಅಂದ್ರೆ ಸ್ಟಡಿ ದ ಗಿವನ್ ಗ್ರಾಫ್ ಫಾಲೋವಿಂಗ್ ದ ಕ್ವಶನ್ಸ್. ಅಂದ್ರೆ ಒಂದು ಗ್ರಾಫ್ ಕೊಟ್ಟನ, ಆ ಗ್ರಾಫ್ ಪ್ರಕಾರ ನೀವು ಕ್ವಶನ್ ಸ್ಟಡಿ ಮಾಡ್ಕೇಸಿ ಬರೆದ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಇದು ವಿದ್ಯಾರ್ಥಿಗಳ ಸಂಖ್ಯೆ. ಇದೇನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ. ಇದೇನು ವರ್ಷ, ಇಯರ್ಸ್ ಅಂದ್ರೆ ವರ್ಷ, ಯಾವ ವರ್ಷನ ಯಾವ ವಿದ್ಯಾರ್ಥಿಗಳು ಅದಾವ ಅಂತ. ಸೊ ನಾನು ನಿಮ್ಗೆ ಇಂಗ್ಲೀಷ್ನಾಗ ಯಾಕೆ ಬಿಡ್ತೀನಿ ಅಂತಂದ್ರೆ ಇದು ತಮಿಳುನಾಡಿನ NMS ಎಕ್ಸಾಮ್ ಇದೇ ವರ್ಷ ನಡೆದಿರುವಂಥದ್ದು. ಹಿಂಗಾಗಿ ನಿಮ್ಗೆ ಅಲ್ಲಿ ಕ್ವಶನ್ ಪೇಪರ್ ಇಲ್ಲಿ ಕ್ವಶನ್ ಬರ್ಬೋದು. ನಾನು ನಿಮ್ಗೆ ಕನ್ನಡದಾಗ ಹೇಳಕ್ ಬರ್ತೇನೆ, ಯಾಕಂದ್ರೆ ನಿಮ್ಗೆ ಅಲ್ಲಿ ಇಂಗ್ಲೀಷ್ ಪೇಪರ್ನ ನಿಮ್ಗೆ ಕನ್ನಡದಾಗ ಸಹ ಕೇಳ್ಬೋದು. ಸೇಮ್ ಕ್ವಶನ್ ಇರುತ್ತೆ, ಏನು ಬಸ್ಟ್ ಲ್ಯಾಂಗ್ವೇಜ್ ಅಷ್ಟೇ ಬದಲಿರ್ತೈತಿ. ಅದಕ್ಕೋಸ್ಕರ ನಾವೀಗ ಇದ್ರ ಕನ್ನಡ ಟೈಪ್ ಮಾಡ್ತಿದ್ದೆ, ಟೈಮ್ ಸಿಗಲಾಗೈತಿ ನಿಮ್ಗೆ, ಡ್ಯೂಟಿ ಮಾಡ್ಕೊಂಡು ಬರೋರಾಗ ಟೈಮ್ ಸಿಗಲಾಗೈತಿ. ಸೊ ಅದಕ್ಕೆ ಆಸ್ ಇಟ್ ಈಸ್ ಇಟ್ಟಿದ್ದೀನಿ, ಬಟ್ ಕನ್ನಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೇಳ್ತಾ ಹೋಗ್ತೀನಿ ಅಂತ. ಇಲ್ಲಿ ನೋಡ್ರಿ, ಸ್ಟಾರ್ಟ್ ಹಿಂಗೇನೋ ಹೈಡ್ರೋಟ್ ಐತಲ್ಲ, ಈ ಕಲರ್ ಐತಲ್ರಿ, ಇದು ಐತಲ್ಲ ಪ್ರೈವೇಟ್ ಸ್ಕೂಲ್ ರೀ, ಅಂದ್ರೆ ಖಾಸಗಿ ಶಾಲೆ ಅಂದಂಗೆ. ಖಾಸಗಿ ಶಾಲೆಯರು ಈ ಮಕ್ಳು ಏನಪ್ಪ ಅಂದ್ರೆ ಖಾಸಗಿ ಶಾಲೆಯರ್ ಅದಾರ. ಇವ್ರು ಅದಾರಲ್ಲ ಖಾಸಗಿ ಶಾಲೆಯರು, ಈ ಇಷ್ಟು ಜನ 20,000ದಿಂದ 30,000 ಖಾಸಗಿ ಶಾಲೆ. ಯಾವ 2001ರಾಗ ಈ ಥರ, 2002ರಾಗ ಇಷ್ಟು, 2003ರಾಗ ಇಷ್ಟು, 2004 ಈ ಥರ ಹಿಂಗದ ನೋಡ್ರಿ. ಈ ಥರ ಹ್ಯಾಶ್ ಐತೆ ನೋಡ್ರಿ, ಈ ಥರ ಹ್ಯಾಶ್ ಐತದಂದ್ರೆ ಇವರು ಗೋರ್ಮೆಂಟ್ ಸ್ಕೂಲ್ ರೀ, ಗೋರ್ಮೆಂಟ್ ಸ್ಕೂಲ್ ಅನ್ನು ಸರ್ಕಾರಿ ಶಾಲೆಯವರು, ಸರ್ಕಾರಿ ಶಾಲೆ. ಇವ್ರದಾರಲ್ರಿ ಹಿಂಗಿದ್ದು ಹಿಂಗೂ ಇರುತ್ತೆ ಮತ್ತು ಹಿಂಗೂ ಇರ್ತಲ್ಲ. ಇವ್ರೇನಪ್ಪ ಅಂದ್ರೆ ಎಡೆಡ್ ಸ್ಕೂಲ್ ರೀ, ಅಂದ್ರೆ ಸಮಿ ಸರ್ಕಾರ ಅಂದ್ರೆ ಅರೆ ಸರ್ಕಾರಿ ಶಾಲೆ. ಅಂದ್ರೆ ಸರ್ಕಾರ ಎಡೆಡ್ ಸ್ಕೂಲ್ ಅಂತಂದ್ರೆ ಅನುದಾನಿತ ಶಾಲೆಗಳು ಅಂತ ಕರಿತೀವಿ ನಾವು. ಅನುದಾನಿತ ಶಾಲೆಗಳು ಅನುದಾನಿತ ಶಾಲೆ. ಇದು ಪೂರ್ತಿ ಸರ್ಕಾರಿ ರೀ, ಸರ್ಕಾರಿ. ಇದು ಅನುದಾನಿತ. ಹಿಂಗೆ ಕೊಟ್ಟನಂದ್ರ ಇದು ಖಾಸಗಿ. ಇಷ್ಟು ಮಾಹಿತಿ ಕೊಟ್ಟಾನ್ರಿ. ಇಷ್ಟು ಮಾಹಿತಿ ಕೊಟ್ಟ ಕೇಸಿ ನಿಮ್ಗೆ ಏನ್ ಕೇಳೋಣ, ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಕೊಟ್ಟನ ಕೇಳೋಣ. ಆ ಕ್ವಶನ್ಸ್ ಅನ್ನ ಮಾಡ್ರಿ ಅಂತ ಕೇಳೋಣ. ಯಾರೋ ಬರತ್ತಾರ ನೋಡ್ರಿ. ಏನ್ ಕೇಳೋಣ ಅಂತಂದ್ರ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಇಯರ್ ಆಫ್ 2002. ಅಂದ್ರೆ 2002ರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ರು ಅಂತ. 2002 ಅಂದ್ರೆ ಎಲ್ರಿ? 2002 ನೋಡ್ರಿ, 2002 ಐತಲ್ಲ, 2002 ಅಂದ್ರೆ ಇಲ್ಲಿ 2002 ಇದು ಟೋಟಲ್ ವಿದ್ಯಾರ್ಥಿಗಳು ಎಷ್ಟು ನೋಡ್ರಿ. ಇಲ್ಲಿ ಟೋಟಲ್ ವಿದ್ಯಾರ್ಥಿಗಳು ಡೈರೆಕ್ಟ್ ಇಲ್ಲಿ ನೋಡ್ಬೇಕು. ಇಲ್ಲಿ ಎಷ್ಟು ಅದಾವು? 30,000 ಅದಾವ. ಸೊ ಏನು 30,000 ಉತ್ತರ. ಇಲ್ಲಿ ಏನಾದ್ರು 2002ರಾಗ ಏನಾದ್ರು ಗೌರ್ಮೆಂಟ್ ಶಾಲೆ ಮಕ್ಕಳು ಎಷ್ಟಪ್ಪ ಅಂತಂದ್ರೆ 10,000 ಆಗಿತ್ತು. ಖಾಸಗಿ ಶಾಲೆ ಮಕ್ಕಳಪ್ಪ ಅಂದ್ರೆ 10, ಇವರೊಂದು 5,000, 10 15,000 ಆಗಿತ್ತು. ಇವರು ಅಣ್ಣ ಶಾಲೆ ಅಂದ್ರೆ ಎಷ್ಟು? ಖಾಸಗಿ ಶಾಲೆ ಅಂದ್ರೆ ಇಲ್ಲಿಂದ ಇಷ್ಟು 15,000ದಿಂದ 30,000, ಅಂದ್ರೆ ಅವರು 15,000 ಜನ ಇದಾರೆ. ಈ ತರ ಲೆಕ್ಕ ಹಾಕಬೇಕು. ಇಲ್ಲಿ ಏನ್ ಮಾಡ್ಯಾರ, ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2002ನೇ ಇಸ್ವಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2002 ನೋಡ್ಬೇಕು, ಡೈರೆಕ್ಟ್ ನೋಡ್ಬೇಕು. ಇಲ್ಲಿ ಎಷ್ಟಕ್ಕೈತಿ? 30,000 ತನಕ ಐತದು. ಸೊ 30,000 ಉತ್ತರ 30,000. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ ಇನ್ ದ ಇಯರ್ ಆಫ್ 2005. 2005ನೇ ಇಸ್ವಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರೋ ಮಕ್ಕಳ ಸಂಖ್ಯೆ ಎಷ್ಟು? ಸೊ 2005ನೇ ಇಸ್ವಿ. ಸೊ 2005ನೇ ಇಸ್ವಿ ಫಸ್ಟ್ ನಾವು ನೋಡ್ಬೇಕು. ಫಸ್ಟ್ 2005ನೇ ಇಸ್ವಿ ಫಸ್ಟ್ ಎಲ್ಲಿ ಇತ್ತು ಅಂತಂದ್ರೆ 2005ನೇ ಇಸ್ವಿ ಇಲ್ಲೇ ಇದ್ರಿ. 2005ನೇ ಇಸ್ವಿ ಇಲ್ಲೇ ಅದು. ಸೊ 2005ನೇ ಇಸ್ವಿ ಅಲ್ಲ ಯಾವ ಸ್ಕೂಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾವುದು? ಈ ತರ ಅದು ಈ ತರ ಎಲ್ಲಿದ್ದೀರಿ? ಇಲ್ಲೇ ಐತಿ ನೋಡ್ರಿ ಗೌರ್ಮೆಂಟ್ ಸ್ಕೂಲ್. ಇಲ್ಲಿ ಮಟ್ಟ ಐತಿರ ಅದು 10 ಅದ, ಇಲ್ಲಿ 20 ಅದ, ಬಟ್ ಇದೇನದ ಮಿಡಲ್ ಅದ. ಸೊ ಅಂದ್ರೆ ಅದು 10 ಮತ್ತು 20 ಮಧ್ಯ. 10 ಮತ್ತು 20 10 ಅಂದ್ರೂ ಅಲ್ಲ, 25 ಆಗಲ್ಲ, 5 ಆಗಲ್ಲ, ಅಂದ್ರೆ 15,000. 15,000 ಏನಪ್ಪಾ ಅಂದ್ರೆ ಸರಿಯಾಗಿರುತ್ತೆ ಉತ್ತರ. ಅರ್ಥ ಆಯ್ತಲ್ಲ ನಿಮ್ಗೆ? ನೆಕ್ಸ್ಟ್ ಕ್ವಶನ್ ಅವನು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಸ್ಕೂಲ್ ಇನ್ ದ ಇಯರ್ ಆಫ್ 2001. 2001ನೇ ಇಸ್ವಿಯಲ್ಲಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯಲ್ಲಿ ಓದ್ತಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ. 2001ನೇ ಇಸ್ವಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಅಂದ್ರೆ ಈ ತರ, ಪ್ರೈವೇಟ್ ಸ್ಕೂಲ್ ಅಂದ್ರೆ ಖಾಸಗಿ ಅಂದ್ರೆ ಏನ್ರಿ? ಈ ತರ ಇಲ್ಲಿ ಇರುತ್ತಾ ಒಟ್ಟು ಸಂಖ್ಯೆಗಳ. ಸೊ ಸರ್ಕಾರಿ 2001ರಲ್ಲಿ ಏನು? 2001 ಇಲ್ರಿ, 2001 ಇಲ್ಲಿ 2001ರಾಗ ಸರ್ಕಾರಿ ಶಾಲೆ ಮಕ್ಕಳು ಎಷ್ಟು ಅದಾರ? ಇಲ್ಲಿ ಮಾಡಿ ಸರ್ಕಾರಿ ಶಾಲೆ ಅಂದ್ರೆ ಇದು ಹಿಂಗೆ ಹ್ಯಾಚ್ ಐತ್ಲ ಇದು. ಇಲ್ಲಿ ಎಷ್ಟು ಅದಾರ? 10,000 ಜನ ಅದಾರ. ಸೊ 10,000 ಬರೀತೀನಿ ಇಲ್ಲಿ 10,000. ಖಾಸಗಿ ಅಂದ್ರೆ ಎಲ್ಲಿ ಐತಿರಿ? ಇಲ್ಲಿ ಖಾಸಗಿ ಅಂದ್ರೆ ಎಷ್ಟು ಅದಾರ? ಇಲ್ಲಿನಿಂದ ಇಷ್ಟು ಅದಾರ. ಅಂದ್ರೆ 20,000 30,000 20,000 30,000 ಅದಾರ. ಅಂದ್ರೆ 30,000 ಒಳಗಡೆ 20,000 ಕಳಿಬೇಕ್ರಿ. ಅಂದ್ರೆ ಇಷ್ಟ ಅದಾರ. ಅಂದ್ರೆ ಎಷ್ಟು ಸಾವಿರ ಅದಾರ ಅವರು? 10,000 ಜನ ಉಳಿದಾರ. ಇವರು 10,000 ಜನ ಅದಾರ. ಸೊ ಖಾಸಗಿ ಎಷ್ಟು ಜನ ಅದಾರ? ಹಂಗಂದ್ರೆ 10,000 ಜನ ಅದಾರ. ಟೋಟಲ್ ಎಷ್ಟು ಆಯ್ತು ಹಂಗಂದ್ರೆ? ಟೋಟಲ್ ಎಷ್ಟು ಅದ್ರಿ? 20,000 ಆಯ್ತು. ಸೊ ಹಂಗಂದ್ರೆ ಉತ್ತರ ಏನಪ್ಪಾ ಅಂದ್ರೆ ನಮ್ದು 20,000 ಜನ. ಉತ್ತರ 20,000. ಓಕೆ, ಅರ್ಥ ಆಯ್ತಲ್ಲ? ತಿಳಿದಿನ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಹೋಗ್ತೀನಿ ನೋಡ್ರಿ. ಈಗ ನಾನು ನೆಕ್ಸ್ಟ್ ನೋಡ್ರಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಗೌರ್ಮೆಂಟ್ ಸ್ಕೂಲ್ ಇನ್ ದ ಇಯರ್. ಅಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವರ್ಷ ಯಾವುದು? ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವರ್ಷ ಯಾವುದು ಅಂತ ಕೇಳ್ಯಾರ. ಸೊ ಸರ್ಕಾರಿ ಶಾಲಾ ಮಕ್ಕಳು ಅಂದ್ರೆ ಏನ್ರಿ? ಈ ತರ ಸರ್ಕಾರಿ ಶಾಲೆ ಮಕ್ಕಳು ಆದ್ರೆ ಈ ತರ ಇಲ್ಲಿ ಕೊಟ್ರೆ ನೋಡ್ರಿ ಮಾಹಿತಿ. ಪ್ರೈವೇಟ್ ಗೌರ್ಮೆಂಟ್ ಈ ತರ ಗೌರ್ಮೆಂಟ್ ಸ್ಕೂಲ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ ಇನ್ ದ ಗೌರ್ಮೆಂಟ್ ಸ್ಕೂಲ್ ಇನ್ ದ ಇಯರ್ ಆಫ್. ಅಂದ್ರೆ ಯಾವ ವರ್ಷದಲ್ಲಿ ಅತಿ ಹೆಚ್ಚು, ಮ್ಯಾಕ್ಸಿಮಮ್ ಅಂದ್ರೆ ಅತಿ ಹೆಚ್ಚು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಕಲಿತಿರೋಂಥ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೊ ಇಸ್ವಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, 2001ರಾಗ 10,000 ಅದಾರ, 2002ರಾಗ 10,000 ಅದಾರ, 2003ರಾಗ ಇಲ್ಲಿವರೆಗೆ ಐತಿ 30,000 ಅದಾರ, 2004ರಾಗ 10ರಿಂದ 20 ಅದ್ರಲ್ಲಿ ಇಲ್ಲಿನೂ 10,000 ಜನ ಅದಾರ, 2005ರಾಗ ಇಲ್ಲಿ ಮಟ್ಟದ 15,000 ಜನ ಅದಾರ. ಸೊ ಇಲ್ಲಿ ನೋಡ್ರಿ 2001ಕ್ಕೆ 10,000 ಆದ್ರು, 2002ಕ್ಕೂ 10,000, 2003ಕ್ಕೆ 20,000, 2004ಕ್ಕೆ 10,000, 2005ಕ್ಕೆ 15,000. ಇದ್ರ ಹ್ಯಾಸ್ಟ್ ಯಾವ್ದು ಇದ್ದಿದ್ರೆ 20,000 ಇದ್ದದ. 20,000 ಯಾವ್ದು? 2003 ಅದ. ಸೊ 2003 ಏನಪ್ಪಾ ಅಂತಂದ್ರೆ ಸರಿಯಾಗಿರುತ್ತೆ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ ನೋಡಿ. ಏನಂತಾರಂದ್ರೆ ಕುಮಾರ್ ಮಾರ್ಬಲ್ಗಳನ್ನು ABCDE ಎಂದು ಬೇರೆ ಬೇರೆ ತೂಕಗಳಲ್ಲಿ ಹೆಸರಿಸಿದ್ದಾರೆ. ಎಯು ಬಿ ಯ ಅರ್ಧದಷ್ಟು ತೂಗುತ್ತದೆ. ಎ ಮಾಡತ್ತಪ್ಪ ಅಂದ್ರೆ ಬಿ ಅರ್ಧದಷ್ಟ ಇದೆ. ಎ ಏನದ? ಬಿ ಅರ್ಧದಷ್ಟ ಅದ. ಸೊ ಅಂದ್ರೆ ಬಿ ದೊಡ್ಡದ, ಎ ಅದಕ್ಕಿಂತ ಸಣ್ಣ ಐತಿ. ನೆಕ್ಸ್ಟ್ ಏನಂತಾನ, ಬಿ ಯು ಎ ಯ 1.5 ಪಟ್ಟು ತೂಗುತ್ತದೆ. ಬಿ ಐತಲ್ರಿ, ಸಿ ಕಿಂತಲೂ 1.5 ಪಟ್ಟು ಜಾಸ್ತಿ ಐತಿ. ಅಂದ್ರೆ ಬಿ ಕಿಂತಲೂ ಸಿ ಕಡಿಮೆ ಐತಿ ನಂಗ. ಮತ್ತ ಸಿ ಯು ಡಿ ಯ 2ರಷ್ಟು ತೂಗುತ್ತದೆ. ಸಿ ಯು ಡಿ ಯ 2ರಷ್ಟು. ಸಿ ಐತಲ್ಲ, ಡಿ 2ರಷ್ಟು ಅಂದ್ರೆ ಡಿ ಕೆಳಗಾಯ್ತು. ಡಿ ಯು ಇ ನ ಮುಕ್ಕಾಲು ಭಾಗಷ್ಟು ತೂಗುತ್ತದೆ. ಡಿ ಯು ಇ ನ ಮುಕ್ಕಾಲು ಭಾಗ. ಅಂದ್ರೆ ಈ ದೊಡ್ಡದಾಯ್ತು, ಇದರ ಬರ್ತದೆ. ಇಲ್ಲಂದ್ರೆ ವಿಚ್ ಇಸ್ ದ ಮಿಡಲ್ ಮೋಸ್ಟ್ ಆಫ್ ದ ಇನ್ ಅಂದ್ರೆ ನೋಡ್ರಿ ಎಂತ ಬರೀತಿ. ಬಿ ಯು ಸಿ ಯ 1.5 ಪಟ್ಟು ತೂಗುತ್ತದೆ. ಬಿ ಯು ಸಿ ಯ 1.5 ಪಟ್ಟು, ಸಿ ಒಂದು ಬಿ ಒಂದು ಸಿ 1 ಪಟ್ಟು ಇಲ್ಲಿ ಬರ್ತದೆ. ಏನಂದ್ರೆ ಅವರು
ವಿಚ್ ಮಾರ್ಬಲ್ ಈಸ್ ಮಿಡಲ್ ಮೋಸ್ಟ್ ಆಫ್ ದ ವೇಟ್ ಅಂದ್ರೆ ಇಲ್ಲಿ ಏನಾಗುತ್ತಾ ಮಿಡಲ್ ಅಂದ್ರೆ ಈ ಕಡೆ 2 ಈ ಕಡೆ 2 ಅದು ಎ ಸರಿಯಾದ ಉತ್ತರ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಹೋಗೋಣ. ಇಷ್ಟೇ ಕ್ವಶನ್ ಇವತ್ತು ಹಾಕ್ಯಾರ. ಇವತ್ತ ಟೈಮ್ ಸತ್ತಿಲ್ಲ ಇವತ್ತ. ಟೈಮ್ ಸತ್ ನೋಡಿದ್ರೆ ಅಂದ್ರೆ ಮತ್ತೆ ಬೇರೆ ಕಡೆ